ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಅಧ್ಯಾಯಗಳಿಗೆ ಸ್ವಾಗತ. ಹಿಂದಿನ ಭಾಗದಲ್ಲಿ ಭಗವಂತನು ದಶರಥನ ಮನೆಯಲ್ಲಿ ಆನಂದದಿಂದ ಬಾಲ್ಯ ಲೀಲೆಗಳನ್ನು ತೋರುತ್ತಾ ಕೌಮಾರಾವಸ್ಥೆಯನ್ನು ತಲುಪಿದಾಗ ಆತನನ್ನು ನೋಡಲು ವಿಶ್ವಾಮಿತ್ರರು ಬರುತ್ತಾರೆ. ಭಗವಂತನಿಂದ ಮುಂದೆ ನಡೆಯಬೇಕಾಗಿರುವ ರಾಕ್ಷಸ ಸಂಹಾರ ಪ್ರಕ್ರಿಯೆಗಳನ್ನು ಆರಂಭಿಸಬೇಕಾಗಿದೆ. ವಿಶ್ವಾಮಿತ್ರರನ್ನು ನಿರಂತರವಾಗಿ ಕಾಡುತ್ತಿದ್ದ ತಾಟಕಿ, ಸುಬಾಹು, ಮಾರೀಚರನ್ನು ನಿಗ್ರಹಿಸಲು ಆತನನ್ನು ಕಳುಹಿಸಿಕೊಡಬೇಕೆಂದು ದಶರಥನಲ್ಲಿ ಕೇಳುತ್ತಾರೆ. ಆದರೆ ಪುತ್ರ ವ್ಯಾಮೋಹದಿಂದಾಗಿ ನನ್ನ ಮಕ್ಕಳನ್ನು ಕುಮಾರರು ಎಂದು ದಶರಥನು ಭಾವಿಸಿ ಹಿಂಜರಿಯುತ್ತಾನೆ. ನಂತರ ವಸಿಷ್ಠರ ಮಾರ್ಗದರ್ಶನದಂತೆ ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರೊಂದಿಗೆ ಕಳಿಸಿಕೊಡುತ್ತಾನೆ. ಇಲ್ಲಿಂದ ಭಗವಂತನ ರಾಕ್ಷಸ ಸಂಹಾರದ ಕಾರ್ಯವು ಪ್ರಾರಂಭವಾಗುತ್ತದೆ. ತರುವಾಯ ರಾಜನು ತನ್ನ ಕುಮಾರರನ್ನು ಅನೇಕ ಪ್ರಕಾರದಿಂದ ಆಶೀರ್ವದಿಸಿ ಅವರನ್ನು ಋಷಿಗೆ ಒಪ್ಪಿಸಿದನು. ರಾಮ ಲಕ್ಷ್ಮಣರು ತಾಯಂದಿರ ಬಳಿಗೆ ಹೋಗಿ ಚರಣಗಳಲ್ಲಿ ವಂದಿಸಿ ಆಶೀರ್ವಾದಗಳನ್ನು ಪಡೆದುಕೊಂಡು ಹೊರಟರು. ಕೃಪಾ ಸಾಗರರು, ಮಹಾವೀರರು, ಚರಾಚರಾತ್ಮಕ ಸೃಷ್ಟಿಗೆ ಕಾರಣೀಭೂತನಾದವರು, ಪುರುಷ ಸಿಂಹದಂತಿರುವ ಆ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಭಯವನ್ನು ಹೋಗಲಾಡಿಸಲು ಪ್ರಸನ್ನ ಮನಸ್ಸಿನಿಂದ ಹೊರಟರು. ಶ್ರೀರಾಮಚಂದ್ರನು ಅರುಣ ಕಮಲ ನಯನನು, ವಿಶಾಲಾಕ್ಷನು, ಅಜಾನುಬಾಹುವು, ನೀಲೋತ್ಪಲ ತಮಾಲ ಸದೃಶ ಶ್ಯಾಮಲ ಶರೀರನು, ಪೀತಾಂಬರಧಾರಿಯು, ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿಕೊಂಡು ಭುಜದಲ್ಲಿ ಬತ್ತಳಿಕೆಯಿಂದ ಶೋಭಿಸುತ್ತಿರುವವನು, ಗೌರವರ್ಣದ ಲಕ್ಷ್ಮಣನು, ಶ್ಯಾಮಲ ವರ್ಣದ ಶ್ರೀರಾಮನು, ಈರ್ವರು ಸೋದರರು, ಅತ್ಯಂತ ಸುಂದರರು. ಅವರಿಬ್ಬರನ್ನು ಪಡೆದು ಅವರೊಡನೆ ಹೋಗುತ್ತಿರುವ ವಿಶ್ವಾಮಿತ್ರರಿಗೆ ದೊಡ್ಡ ನಿಧಿಯೇ ಸಿಕ್ಕಿದಂತೆ ಆನಂದವಾಯಿತು. ಅವರು ಮನದಲ್ಲಿ ಅಂದುಕೊಂಡರು, ಪ್ರಭುವು ನಿಜವಾಗಿ ಭಕ್ತಪರಾಧೀನನು, ಬ್ರಾಹ್ಮಣ ಪ್ರಿಯನೆಂದು ತಿಳಿದುಕೊಂಡೆ. ನನ್ನ ಕೋರಿಕೆಗಾಗಿ ತಂದೆ ತಾಯಿಯರನ್ನು ಕೂಡ ತೊರೆದು ಬಂದಿರುವನು. ಹಾದಿಯಲ್ಲಿ ಹೋಗುತ್ತಿದ್ದಾಗ ಮುನಿಗಳು ರಾಕ್ಷಸಿಯಾದ ತಾಟಕಿಯನ್ನು ತೋರಿದರು. ಸದ್ದು ಕೇಳುತ್ತಲೇ ಅವಳು ಅಬ್ಬರಿಸುತ್ತಾ ರಾಮನ ಬಳಿಗೆ ಬಂದಳು. ಗುರುಗಳ ಅಣತಿಯಂತೆ ಶ್ರೀರಾಮನು ಒಂದೇ ಬಾಣದಿಂದ ಅವಳನ್ನು ಸಂಹರಿಸಿದನು. ಕನಿಕರದಿಂದ ಅವಳಿಗೆ ಪರಮಧಾಮವನ್ನು ಕರುಣಿಸಿದನು. ಈ ಮೂಲಕ ರಾಮಚಂದ್ರ ಪ್ರಭುವು ಸಾಕ್ಷಾತ್ ಪರಮಾತ್ಮನೆಂದು ಮುನಿಗಳು ಅಂತರಂಗದಲ್ಲಿ ಅರಿತುಕೊಂಡರು. ಪ್ರಭುವು ವಿಜ್ಞಾನ ನಿಧಿಯೆಂದು ತಿಳಿದುಕೊಂಡ ಬಳಿಕ ವಿಶ್ವಾಮಿತ್ರರು ಅತ್ಯಂತ ಹರ್ಷದಿಂದ ಅವರಿಗೆ ಬಲ ಮತ್ತು ಅತಿಬಲ ಎಂಬ ವಿದ್ಯೆಗಳನ್ನು ಉಪದೇಶಿಸಿದರು. ಇದರಿಂದ ಕ್ಷುತ್ ಪಿಪಾಸ ಅಂದರೆ ಹಸಿವು, ನೀರಿಡಿಕೆಯ ಬಾಧೆಗಳು ಅವರನ್ನು ತಟ್ಟಲಾರವು ಹಾಗೂ ಶರೀರದಲ್ಲಿ ಅತುಲ ಬಲ ಪರಾಕ್ರಮಗಳು ನೆಲೆಸಿದವು. ಮುನೀಶ್ವರರು ತಮ್ಮ ಬಳಿ ಇರುವ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಶ್ರೀರಾಮನಿಗೆ ಸಮರ್ಪಿಸಿ ಅವರನ್ನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಬಂದರು. ಪರಮ ಹಿತೈಷಿಗಳಾದ ಆ ರಾಮ ಲಕ್ಷ್ಮಣರಿಗೆ ಅತ್ಯಂತ ಶ್ರದ್ಧೆ ಆದರಗಳಿಂದ ಕಂದ ಮೂಲ ಫಲಗಳನ್ನು ಉಣಬಡಿಸಿದರು. ಮರುದಿನ ಬೆಳಗ್ಗೆ ರಘುನಾಥನು ವಿಶ್ವಾಮಿತ್ರರಿಗೆ, ಗುರುಗಳೇ, ಇನ್ನು ನೀವು ನಿರ್ಭಯರಾಗಿ ಯಜ್ಞವನ್ನು ಪ್ರಾರಂಭಿಸಿರಿ ಎಂದು ಹೇಳಿದನು. ಇದನ್ನು ಕೇಳಿ ಮುನಿಗಳನ್ನೊಡಗೂಡಿ ವಿಶ್ವಾಮಿತ್ರರು ಯಜ್ಞಾರಂಭವನ್ನು ಮಾಡಿದರು. ಸೋದರರಿಬ್ಬರು ಯಜ್ಞ ರಕ್ಷಣೆಗಾಗಿ ನಿಂತರು. ಯಜ್ಞ ಧೂಮವನ್ನು ಕಂಡು ವೇದ ಮಂತ್ರಗಳನ್ನು ಕೇಳಿ ಮುನಿಗಳಿಗೆ ವೈರಿ ಎನಿಸಿದ ಕ್ರೂರಿಗಳಾದ ಮಾರೀಚ, ಸುಬಾಹುಗಳೆಂಬ ರಾಕ್ಷಸರು ತಮ್ಮ ಪರಿವಾರದೊಂದಿಗೆ ಯಜ್ಞವನ್ನು ಕೆಡಿಸಲು ಬಂದರು. ಆಗ ಶ್ರೀರಾಮನು ಮಾರೀಚನ ಮೇಲೆ ಸಾಧಾರಣವಾದ ಒಂದು ಬಾಣವನ್ನು ಪ್ರಯೋಗಿಸಿ ಅವನನ್ನು 100 ಯೋಜನ ದೂರ ಸಮುದ್ರ ಮಧ್ಯದಲ್ಲಿ ಕೆಡಹಿದನು. ಮತ್ತೆ ಆಗ್ನೇಯಾಸ್ತ್ರದಿಂದ ಸುಬಾಹುವನ್ನು ವಧಿಸಿಬಿಟ್ಟನು. ತಮ್ಮನಾದ ಲಕ್ಷ್ಮಣನು ಉಳಿದ ರಾಕ್ಷಸ ಸೈನ್ಯವನ್ನೆಲ್ಲ ಸದೆಬಡಿದನು. ಈ ವಿಧವಾಗಿ ರಾಮ ಲಕ್ಷ್ಮಣರ ಸಂರಕ್ಷಣೆಯಲ್ಲಿ ಯಜ್ಞವು ನಿರ್ವಿಘ್ನವಾಗಿ ನೆರವೇರಿತು. ಹೀಗೆ ಅವರು ಬ್ರಾಹ್ಮಣರನ್ನು ನಿರ್ಭಯರಾಗಿಸಿದರು. ದೇವತೆಗಳು, ವಿಶ್ವಾಮಿತ್ರಾದಿ ಮುನಿಗಳು ಅವರನ್ನು ಅನೇಕ ರೀತಿಯಿಂದ ಸ್ತುತಿಸಿದರು. ಮುನಿಗಳನ್ನು ಅನುಗ್ರಹಿಸಲೋಸುಗ ಶ್ರೀ ರಘುನಾಥನು ಲಕ್ಷ್ಮಣನೊಂದಿಗೆ ಅಲ್ಲಿ ಕೆಲ ದಿನ ಇದ್ದನು. ಶ್ರೀರಾಮನು ಎಲ್ಲವನ್ನೂ ಬಲ್ಲವನಾಗಿದ್ದರು. ವಿಶ್ವಾಮಿತ್ರರು ಭಕ್ತಿ ಪರವಶರಾಗಿ ಅನೇಕ ಪುರಾಣ ಕಥೆಗಳನ್ನು ಹೇಳಿದರು. ಅದನ್ನು ರಾಮನು ಮನಗೊಟ್ಟು ಕೇಳಿದನು. ಅನಂತರ ವಿಶ್ವಾಮಿತ್ರರು ಆದರದಿಂದ ಶ್ರೀರಾಮನ ಬಳಿ ಇಂತೆಂದರು, ಪ್ರಭೋ,
ಇಲ್ಲೇ ಮಿಥಿಲೆಯಲ್ಲಿ ಒಂದು ಧನುರ್ಯಜ್ಞ ಮಹೋತ್ಸವವು ನಡೆಯಲಿದೆ. ಅದನ್ನು ನೋಡಲು ಹೋಗೋಣ. ನೀನು ನಡೆ. ಧನುರ್ಯಜ್ಞದ ಮಾತು ಕೇಳಿದಾಕ್ಷಣ ಶ್ರೀ ರಘುನಾಥನು ಲಕ್ಷ್ಮಣನೊಡಗೂಡಿ ವಿಶ್ವಾಮಿತ್ರರೊಂದಿಗೆ ಸಂತೋಷದಿಂದ ಹೊರಟನು. ಮಾರ್ಗ ಮಧ್ಯದಲ್ಲಿ ಅವರು ಪಶು ಪಕ್ಷಿ ಮುಂತಾದ ಇತರ ಯಾವುದೇ ಪ್ರಾಣಿಗಳಿಂದ ಶೂನ್ಯವಾದ ಒಂದು ಆಶ್ರಮವನ್ನು ನೋಡಿದರು. ಅಲ್ಲಿ ಬಿದ್ದಿರುವ ಒಂದು ಬಂಡೆಯನ್ನು ಕಂಡು ಶ್ರೀರಾಮನು ಅದರ ಕುರಿತು ಕೇಳಿದಾಗ ವಿಶ್ವಾಮಿತ್ರರು ವಿಸ್ತಾರವಾಗಿ ಅದರ ಕಥೆಯನ್ನು ಹೇಳಿದರು. ಈ ರೀತಿಯಾಗಿ ರಾಮಲಕ್ಷ್ಮಣರು ವಿಶ್ವಾಮಿತ್ರರ ಯಜ್ಞಕ್ಕೆ ಅಡ್ಡಿಯಾಗಿ ವಿಘ್ನವಾಗಿದ್ದಂತಹ ಮಾರೀಚು ಸುಬಾಹುಗಳನ್ನು ಹಾಗೂ ಅವರೊಡನಿದ್ದ ರಾಕ್ಷಸರನ್ನು ನಿವಾರಿಸಿ ಆ ಸಿದ್ಧಾಶ್ರಮದಲ್ಲಿ ಯಜ್ಞ ಯಾಗಗಳು ನಿರಾತಂಕವಾಗಿ ನಡೆಯುವಂತಹ ವ್ಯವಸ್ಥೆಯನ್ನು ಮಾಡಿ ಮುಂದೆ ಅವರು ಧನುರ್ಯಾಗವನ್ನು ನೋಡುವ ಸಲುವಾಗಿ ಹಾಗೂ ತನ್ನದೇ ಪರಾಶಕ್ತಿಯಾದ ಮಾಯೆಯ ರೂಪವಾದಂತಹ ಸೀತಾದೇವಿಯನ್ನು ವರಿಸುವ ಸಲುವಾಗಿ ಶ್ರೀರಾಮಚಂದ್ರನು ಮಿಥಿಲೆಯತ್ತ ಬರುತ್ತಾ ಮಾರ್ಗ ಮಧ್ಯದಲ್ಲಿ ಗೌತಮಾಶ್ರಮವನ್ನು ಕಾಣುತ್ತಿರುವರು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀರಾಮ್.